ಇವತ್ತು ಉದ್ಘಾಟನೆಗೊಂಡ ಈ ಸಂದರ್ಭದಲ್ಲಿ ಶ್ರೀಮಾನ್ ಸಿರಿಲ್ ರಾಬರ್ಟ್ ಸೆಲೆಸ್ಟಿನ್ ಡಿಸೋಜ ಇವರನ್ನು ಅಭಿನಂದಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎಲ್ಲ ಬಂಧು ಮಿತ್ರರೇ, ಈಗ ಕುಮಾರಿ ನಿರ್ಮಲ ಅವರನ್ನು ನಾವು ಸನ್ಮಾನಿಸಿದೆವು. ದೊಡ್ಡ ಒಂದು ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಶ್ರೀ ರಾಬರ್ಟ್ ಅವರು ಅವರ ಬಯೋಡೇಟಾವನ್ನು ನನಗೆ ತಂದು ಕೊಟ್ಟಿದ್ದರು. ಅದರಲ್ಲಿ ಒಂದು 5-6 ಪುಟಗಳಿದ್ದು. ಈ ದಿವಸಗಳಲ್ಲಿ ಇಷ್ಟು ಕಾರ್ಯಕ್ರಮ, ಅದನ್ನು ಓದಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಈಗ ನಿದ್ದೆ ಮಾಡೋದು ಕಮ್ಮಿ, ಕೆಲಸ ಮಾಡೋದು ಜಾಸ್ತಿ. ಈ ದಿವಸಗಳಲ್ಲಿ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇದೆಲ್ಲ ತಕ್ಕೊಂಡು ಸ್ವಲ್ಪ ನೋಡಿದೆ ನಾನು. ಅದೆಷ್ಟೋ ಡಿಗ್ರಿಗಳು ಅದರಲ್ಲಿ ಇವೆ. ಒಂದು ಸಾಧನೆ. ಈ ದಿವಸಗಳಲ್ಲಿ ಹೆಣ್ಣು ಮಕ್ಕಳು ತುಂಬ ಸಾಧನೆ ಮಾಡ್ತಾರೆ. ಅದೊಂದು ಭಾಳ ಒಂದು ಸಂತೋಷದ ಸುದ್ದಿ. ಹುಡುಗರು ಮಾಡ್ತಾರೆ, ಆದರೆ ಹುಡುಗಿಯರು ನನಗೆ ನೋಡಿದ ಪ್ರಕಾರ ತುಂಬ ಶ್ರಮ ತಕ್ಕೊಂಡು ಏನೋ ಒಂದು ಸಾಧಿಸಬೇಕು ಜೀವನದಲ್ಲಿ ಅಂಥ ಒಂದು ಅಭಿಲಾಷೆ ಖಂಡಿತವಾಗಿಯೂ ಭಾಳ ಅಗತ್ಯವಿದ್ದದ್ದು. ಆದ್ದರಿಂದ ಅನೇಕ ನಮ್ಮ ಹೆಣ್ಣುಮಕ್ಕಳು ಈ ದಿವಸಗಳಲ್ಲಿ, ಈ ವರ್ಷಗಳಲ್ಲಿ ಉನ್ನತಿಗೆ ಹೋಗಿದ್ದಾರೆ. ಆದ್ದರಿಂದ ನಾವು ಸಂತೋಷ ಪಡುತ್ತೇವೆ. ನಮ್ಮ ಚರ್ಚೆಗೆ ಒಳಪಟ್ಟ ಕುಮಾರಿ ನಿರ್ಮಲರವರು ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮದೇ ಹೊಸದಾಗಿ ನೂತನವಾಗಿ ಉದ್ಘಾಟನೆಗೊಂಡ ಈ ವಾಣಿಜ್ಯ ಸಂಕೀರ್ಣದಲ್ಲಿ ಇದೊಂದು ಉದ್ಘಾಟನೆಯಾಗಿ ಸನ್ಮಾನ ಮಾಡುವಾಗ ಇದಕ್ಕೋಸ್ಕರ ಎಷ್ಟೋ ನಾವು ಕಷ್ಟಪಟ್ಟಿದ್ದೇವೆ, ಎಷ್ಟೋ ಕನಸುಗಳನ್ನು ಕಂಡಿದ್ದೇವೆ. ಮೊನ್ನೆ ಆದಿತ್ಯವಾರ ನಮ್ಮ ಬಿಷಪ್ ಸ್ವಾಮಿಯವರು ಉದ್ಘಾಟನೆ ಮಾಡಿ ಆಶೀರ್ವಚನ ಮಾಡಿ ಒಂದೇ ವಾರದಲ್ಲಿ ಪ್ರಪ್ರಥಮವಾಗಿ ಈ ಒಂದು ವಾಣಿಜ್ಯ ಸಂಕೀರ್ಣವನ್ನು ಅಥವಾ ಈ ರೀಚಾರ್ಜ್ ಸರ್ವಿಸನ್ನು ಉದ್ಘಾಟನೆ ಮಾಡುವಾಗ ನಾನು ತುಂಬ ಹೆಮ್ಮೆ ಪಡ್ತೇನೆ, ಖುಷಿ ಪಡ್ತೇನೆ. ನಿಮ್ಮರವರು ಇನ್ನೂ ಮೇಲಕ್ಕೆ ಹೋಗಲಿ, ಒಳ್ಳೆಯ ಕಾರ್ಯಕ್ರಮಗಳು ಅವರಿಂದ ನೆರವೇರಲಿ, ಸಮಾಜಕ್ಕೆ ಉನ್ನತ ಸೇವೆ ಸಿಗಲಿ. ಹಾಗೂ ಸಿರಿಲ್ ರಾಬರ್ಟ್ ಅವರು ಈಗ ತಾನೇ ವ್ಯಕ್ತಪಡಿಸಿದ ಎಲ್ಲ ಕನಸುಗಳು ನನಸಾಗಲಿ ಅಂತ ಭಗವಂತ ಬೇಡುತ್ತಾ ಪುನೊಮ್ಮೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಶುಭವಾಗಲಿ. ಧನ್ಯವಾದಗಳು.